ಈ ದೇವಿ ಗುಡಿ ಬಂದು ನೆಲೆಸೋಕ್ಕಿಂತ ಮೊದಲು ಎಲ್ಲಿ ನೆಲೆಸೋಳು ಅಂತ ನಿಮಗೆ ತೋರಿಸ್ತೀವಿ. ವಿಡಿಯೋ ಕೊನೆ ತನಕ ನೋಡ್ರಿ. ಎಲ್ಲ ಕಲಬುರಗಿ ಮಂದಿ ನಮಸ್ಕಾರ ರೀ. ಇವತ್ತು ಎಲ್ಲಿ ಇದ್ದೀನಿ ಅಂತ ಚುಂಚುಣಸರ್ ಸರ್ ಮಹಾಪುರ ತಾಯಿ ಪ್ರಸಿದ್ಧ ಪಡೆದ ತಾಯಿ ಗುಡಿ ಬಂದೇನೆ. ಇದು ಎಲ್ಲಿ ಬರ್ತದಪ್ಪ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕು, ಅದರ ಒಳಗೆ ಒಂದು ಹಳ್ಳಿ ಬರ್ತದೆ. ಒಂದು ಸಣ್ಣ ಚುಂಚುಣಸರ ಹೇಳಿ ಇದರ ಹೆಸರು ಇನ್ನೊಂದು ಕರೀತಾರೆ. ಚುಂಚೂರು ಮಹಾಪುರ ತಾಯಿ ಪ್ರಸಿದ್ಧ ಪಡೆದ ಇದು ಮಹಾಪುರ ತಾಯಿ ಯಾರಪ್ಪ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಇನ್ನೊಂದೇ ರೂಪ ಆಗಿರ್ತದೆ ಅಂತ. ಮತ್ತು ವರ್ಷ ಒಂದು ಟೈಮ್ ಜಾತ್ರೆ ಮಾಡ್ತಾರೆ. ಜಾತ್ರೆ ಒಳಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಬರೀ ಎಣ್ಣಿನಿಂದ ಆಟ ಆಡ್ತಾರೆ, ಅದರ ಆಯಿಲ್ ಆಟ ಆಡ್ತಾರೆ ಅಂತ ಹೇಳಿದ್ರು. ಇದೇ ದೇವಿ ಗುಡಿ ಬಂದು ನೆಲೆಸಕ್ಕಿಂತ ಮೊದಲು ಒಂದು ಹೊಲದಾಗ ಒಳಗೆ ನೆಲೆಸಾಳಂತ. ಆ ಹೊಲನ ನಿಮ್ಗೆ ತೋರಿಸ್ತೇನೆ. ಇದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಚುಂಚೂರು ಜೋಳಗ ಹೋಗ್ಬೇಕಂತ ಅದರ ಒಂದು ಸೆಂಟ್ರ್ ಒಳಗೆ ಒಂದು ಗುಡಿ ಬರ್ತದೆ. ಆ ಗುಡಿಯಲ್ಲಿಂದ 2-3 ಹೊಲದಾಗ ಇದು ಬರ್ತದೆ. ಸೊ ಇಲ್ಲಿ ಒಂದು ಒಬ್ಬರು ಜನ ಒಂದು ಪೂಜೆ ಮಾಡಿ ಹೋಗ್ತಾರೆ. ಮೊದಲು ನೆಲೆಸಿದ್ದು ಜಾಗ ಯಾವ ಅಂತ ಹೇಳಿದ್ರೆ ಜಾಗ ಯಾವ ರೀತಿ ಅದಂತ ಹೇಳಿ ಸುತ್ತಮುತ್ತಲಿನ ಕಲ್ಲು ಮುಳ್ಳುಗಳು ಸೆಂಟ್ರ್ ಒಳಗೆ ಒಂದು ಬಾವಿ ಇದ್ದಂಗೆ ಅದ, ಅಲ್ಲಿ ದೇವಿನ ನೆಲೆಸಾಳೆ. ಸೊ ಇದು ಏನಂತ ಹೇಳಿದ್ರೆ ಕೆಳಗಿಂದು ಹಾದಿ ಅದ, ದೇವಿ ನೆಲೆಸಾಳೆ. ಒಂದು ಸಣ್ಣ ಹಾದಿ ಅದ, ಅದು ಹಾದಿ ಏನು ಕನೆಕ್ಟ್ ಮಾಡ್ತದಂತ ಹೇಳಿದಾರೆ. ಆ ಗುಡಿ ಮತ್ತು ದೇವಿ ಪ್ರಜೆಕ್ಟ್ ಹಳಾಲ ಆ ನೆಲೆಸದಂಥ ಗುಡಿ ಎರಡಕ್ಕೂ ಕನೆಕ್ಟ್ ಮಾಡ್ತದೆ. ಹಾದಿ ಅದ ಅಂತ ಸಣ್ಣ ಗುಹೆ ಆದಂಗೆ ಅದ. ಆ ಪ್ಲೇಸ್ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಕೆಲವೊಬ್ಬರು. ಸೊ ನನ್ನ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಹೇಳಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತೇನೆ. ಇದೇ ಥರ ಕಂಟೆಂಟ್ ಸಲುವಾಗಿ ಕಲಬುರಗಿ ಹುಡುಗ ಫಾಲೋ ಮಾಡುವುದು ಮರಿಬೇಡ್ರಿ ಹೇಳ್ತೇನೆ.